ಅರ್ಜುನ್ ಕಾಫಿ. ಥ್ಯಾಂಕ್ಸ್. ನೀವೇ ಕಾಫಿ ಮಾಡಿರೋದಂತ ಮಾತ್ರ ನಾನು ಕೇಳೋದಕ್ಕೆ ಹೋಗಲ್ಲ, ಯಾಕಂದರೆ ಅರೋಮನೆ ಅಷ್ಟು ಚೆನ್ನಾಗಿದೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಹಾಬಿ. ಸಾರಿ, ನೀವು ಡೀಪಾಗಿ ನೋಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಆಯ್ತಾ? ನಾನು ಇನ್ಫ್ಯಾಕ್ಟ್ ಕೋಟ್ ಓದ್ತಿದ್ದೆ. ನೀವು ಫ್ರೀ ಇದ್ದೀರಾ ಅಂದರೆ ನಿಮಗೂ ಹೇಳ್ತೀನಿ. ಪ್ಲೀಸ್. ನೀವು ಯಾರನ್ನಾದರೂ ಮನ್ಸಾರೆ ಪ್ರೀತಿಸಿದ್ರೆ ಅವ್ರನ್ನ ಬಿಟ್ಕೊಡೋದಕ್ಕೆ ನೀವು ಯೋಚನೆ ಮಾಡಲ್ಲ. ಅವ್ರು ವಾಪಸ್ ಬಂದರೆ ಖಂಡಿತ ನಿಮ್ಮವರು ಅಂತ ಅರ್ಥ. ಒಂದು ವೇಳೆ ಬರದೇ ಹೋದರೆ ಅವ್ರು ಯಾವತ್ತೂ ನಿಮ್ಮವ್ರು ಆಗಿರಲಿಲ್ಲ ಅಂತ ಅರ್ಥ. ಹೇಗಿದೆ? ಕೇಳೋದು ಚೆನ್ನಾಗಿದೆ, ಬಟ್ ಒಪ್ಕೊಳ್ಳೋದು ಕಷ್ಟ. ಯಾಕೆ ಇದು ನಿಮಗೆ ಸತ್ಯ ಅಂತ ಅನ್ಸಲ್ವಾ? ಒಂದಷ್ಟು ತಿಂಗಳು ಮುಂಚೆ ಹೇಳಿದಿದ್ರೆ ಒಪ್ಕೋತಿದ್ದೇನೋ, ಬಟ್ ಈಗಲ್ಲ. ನಿಜವಾಗ್ಲೂ ಪ್ರೀತಿ ಮಾಡಿದ್ರು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದೇ ಈಗ ಪ್ರೀತಿ ಅಂದರೆ ಬಿಟ್ಕೊಡೋದಲ್ಲ, ಪ್ರೀತಿಸ್ದರನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಶಕ್ತಿ ಎಲ್ಲ ಉಪಯೋಗಿಸಿ ಹೋರಾಡೋದು. ಇಡೀ ಪ್ರಪಂಚ ನಮ್ಮ ವಿರುದ್ಧ ಇದ್ರೂ ಒಪ್ಪದೇ ಇರೋದು. ಯಾಕಂದರೆ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋಕ್ಕೆ ಅವ್ರು ಯಾರೂ ಅಲ್ಲ. ಪ್ರೀತಿಸಿದ ಮೇಲೆ ಅವ್ರು ನಮ್ಮ ಜೀವ. ಅಂಥ ಜೀವ ಮತ್ತೆ ಸಿಗಲ್ಲ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರಾದರೂ ಸರಿ, ಮತ್ತೆ ಇದೇ ರೀತಿ ಪ್ರೀತಿಸೋದು ಸಾಧ್ಯ ಇಲ್ಲ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅಂದಮೇಲೆ ಹೇಗೆ ಬಿಟ್ಕೊಡ್ತೀರಾ? ಪ್ರೀತಿನ ಯಾವತ್ತೂ ಬಿಟ್ಕೊಡ್ಬಾರ್ದು. ಅದ್ಭುತ. ಕಾಫಿ ಮತ್ತು ನಿಮ್ಮ ಮಾತು ಸಖತ್ತಾಗಿದೆ. ಎಕ್ಸ್ಕ್ಯೂಸ್ ಮೀ, ನಂಗೆ ಸ್ವಲ್ಪ ಕೆಲಸ ಇದೆ. ಯಾ, ಕ್ಯಾರಿ ಆನ್. ಈ ಹಾರ್ಟ್ ಸರ್ಜನ್ಗೆ ಪ್ರೀತಿ ಬಗ್ಗೆ ಒಳ್ಳೆ ಪಾಠ ಸಿಕ್ತು. ನೈಸ್. ಆ್ಯಂಡ್ ಶಾಂತಿ ಅಜ್ಜಿಯವ್ರನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ಸೊ ಅವ್ರಿಗೂ ಒಂದಷ್ಟು ಕನಸುಗಳು ಇರುತ್ತಲ್ವ, ಅದ್ರ ಮೇಲೆ ನಿಮ್ಮಿಷ್ಟ. ನೀನು ಮಾತಾಡ್ತಿರೋದು ನೋಡಿದ್ರೆ ಅರ್ಜುನ್ ಮಾತಾಡ್ತಿರೋ ಹಾಗೇ ಇದೆ. ಇಲ್ಲ ಅನ್ನಕ್ಕೆ ಮನಸ್ಸೇ ಬರ್ತಿಲ್ಲ. ನಿನ್ನಿಷ್ಟ ಪ್ರಕಾರನೇ ಆಗಲಿ. ಅಲ್ಲ, ಗಂಡಿನ ಕಡೆಯವರ ಸಂಪ್ರದಾಯದಿಂದ ಇರಲಿ ಬಿಡಿ, ತಪ್ಪೇನಿದೆ? ರಮೇಶ, ಏನು ನಿಂದು? ಸುಲೋಚನಾ ಅವರೇ ಒಪ್ಕೊಂಡಿದಾರಲ್ಲ, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ನೀನು ಸುಮ್ಮನಿರು. ಇದು ಈ ಮನೆ ಮದುವೆ ಅಂದಮೇಲೆ ಎಲ್ಲ ಶಾಸ್ತ್ರ ಈ ಮನೆ ಪ್ರಕಾರ ನಡೀಲಿ. ಅಂದರೆ ಶಾಂತಿ ಅಜ್ಜಿ, ನಿಧಿ ನಮ್ಮನೆಯವರೇ ಅಲ್ವಾ, ಅದಕ್ಕೆ ಹೇಳಿದೆ. ಹೌದೌದು, ನಿತ್ಯ ನಿಧಿ ನಮ್ಮನೆ ಮಕ್ಕಳು. ಶಾಸ್ತ್ರಗಳೆಲ್ಲ ಈ ಮನೆ ಪ್ರಕಾರನೇ ನಡಿಬೇಕು. ನನಗೊಪ್ಪಿಗೆ ಇದೆ. ಎಲ್ಲಾನು ಚೆನ್ನಾಗಾದ್ರೆ ಅಷ್ಟೇ ಸಾಕು. ನಂಗೆ ಸ್ವಲ್ಪ ಕೆಲಸ ಇದೆ. ಆಯ್ತಾಯ್ತಾಯ್ತು. ಎಲ್ಲಿ ಕನ್ನಡಕ? ಸಂಜು ಜೊತೆ ಸರಿಯಾಗಿ ಮಾತಾಡದೆ ಎಷ್ಟೋ ದಿನ ಆಗೋಯ್ತು. ಮಾತಾಡ್ದಾಗಲೆಲ್ಲ ಬರೀ ಸಿಟ್ಟಲ್ಲೇ ಇರ್ತಾನೆ. ಹೀಗೆ ಬಿಟ್ಟರೆ ಖಂಡಿತ ಕೈ ತಪ್ಪು ಹೋಗ್ತಾನೆ. ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಸಂಜು, ಹೇಗಿದೆಯಾ? ಹೇಗೆ ನಡೀತಾ ಇದೆ ಕೆಲಸ? ಏನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ ಈ ಅಪ್ಪನಿಗೆ ಸಿಕ್ಕೋದಿಲ್ವಲ್ಲ? ಓ ಡ್ಯಾಡ್, ನೀವಾ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಐ ಆಮ್ ಸೋ ಗ್ಲಾಡ್ ಡ್ಯಾಡ್. ಬೈ ಎನಿ ಚಾನ್ಸ್ ಇವತ್ತು ಭೂಮಿ ಏನಾದರೂ ಉಲ್ಟಾ ರೊಟೇಟ್ ಆಗ್ತಿದ್ಯಾ ಅಂತ? ಯಾಕೆ ಸಂಜು, ಯಾಕೆ? ಏನೇನೋ ಹೇಳ್ತಾ ಇದೆಯಾ? ಅಲ್ಲ ಡ್ಯಾಡ್, ನಿಮಗೆ ನನ್ನ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಕ್ಕಿದೆ ಈ ಜಗತ್ತಿನ ಬಿಗ್ಗೆಸ್ಟ್ ವಂಡರ್. ನಿಮಗೆ 1000 ಕೆಲಸ ರಿಸರ್ಚಸ್ ಮಧ್ಯೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಆದರೂ ಸಿಗ್ತಲ್ಲ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಡ್ಯಾಡ್. ಸಂಜು, ಯಾಕೆ ನನ್ನ ನಿನ್ನ ಮಧ್ಯೆ ಇಷ್ಟು ಬೇಸರ?
ಏನು ಹೇಳು, ನೀನು ನನ್ನ ಮುದ್ದು ಮಗ ತಾನೆ? ಮಗ? ಕರೆಕ್ಟ್. ಅಷ್ಟಾದ್ರೂ ನೆನಪಿದೆಯಲ್ಲ. ನೀವೆಲ್ಲೋ ಕರ್ಣನ್ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನಿಮ್ಮ ಒರಿಜಿನಲ್ ಮಗ ಯಾರು ಅನ್ನೋದನ್ನೇ ಮರ್ತೋಗಿದ್ದೀರಾ ಅನ್ಕೊಂಡೆ. ಸಂಜು, ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವೋ? ಅಟ್ಲೀಸ್ಟ್ ಅಪ್ಪ ಅನ್ನೋ ಗೌರವ ಬೇಡ್ವೇನೋ? ಗೌರವ? ದೇರ್ ಇಸ್ ಒನ್ ಸೇಯಿಂಗ್ ದ್ಯಾಟ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಯಾವುದಕ್ಕೂ ನೆನಪಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಏಯ್, ಮರ್ಯಾದೆಯಿಂದ ಮಾತಾಡು ಸಂಜು. BP ರೈಸ್ ಮಾಡ್ಕೋಬೇಡಿ ಡ್ಯಾಡ್. ಈ ಏಜ್ಗೆ ಅದು ಒಳ್ಳೇದಲ್ಲ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಐ ಸಿ ಯು ಲೇಟರ್, ಟೈಮ್ ಇದ್ರೆ. ತಂದೆ ಮಗನ ಮಧ್ಯೆ ಬೆಂಕಿ ಎಷ್ಟು ಜೋರಾಗಿ ಉರಿಯುತ್ತೋ ಅಷ್ಟು ಒಳ್ಳೆಯದು. ಸಂಜು ಹಾದಿ ತಪ್ಪಿದಷ್ಟು ಕೆಲಸ ಸುಲಭ ಆಗ್ತಾ ಹೋಗುತ್ತೆ.